ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾವಿಲ್ಲಿ ಲೊಕೇಶನಲ್ಲಿ ಇದ್ದೀವಿ, ಜಾಗ ನೋಡ್ತಿದ್ದೀವಿ. ನೀವು ನಾಳೆ ಇಲ್ಲಿ ಬರ್ತಿದ್ರೆ ಸರ್ವೆ ಮಾಡಿ ಫರ್ದರ್ ಕೆಲಸ ಶುರು ಮಾಡಿ. ನಾನು ಅಪ್ಪನ ಜೊತೆ ಪ್ಲ್ಯಾನ್ ಡಿಸ್ಕಸ್ ಮಾಡಿ ನಿಮಗೆ ತಿಳಿಸ್ತೀನಿ. ಓಕೆ? ಹಲೋ, ಹೇಳ್ಬೋದು ಸರ್. ತಾತ ಫೋನ್ ಮಾಡಿದ್ರು, ಅವ್ರು ಬರೋದು ಇನ್ನೂ ಒಂದು ವಾರ ಲೇಟ್ ಆಗತ್ತಂತೆ. ಹೌದಾ? ಬೇಗ ಬರ್ತೀನಿ ಅಂತ ಹೇಳೋಗಿದ್ರಲ್ಲ. ಹೌದು, ಅವರು ಇನ್ನೂ ಒಂದೆರಡು ಕಡೆ ಹೋಗಿ ಬರೋದಿದೆಯಂತೆ. ದೇವಸ್ಥಾನಗಳಿಗೆಲ್ಲ ಹೋಗಿ ಬರೋದಕ್ಕೆ ಇನ್ನೂ ಒಂದೆರಡು ವಾರ ಬೇಕಾಗತ್ತೆ ಅಂತ ಹೇಳಿದ್ರು. ಹಾಗೆ ಸಾಧ್ಯವಾದರೆ ಸ್ವಲ್ಪ ದುಡ್ಡು ಕಳಿಸಿ ಅಂತಲೂ ಹೇಳಿದ್ರು. ಇಲ್ಲ, ದುಡ್ಡು ಬೇಡ, ಬೇಗ ಬರ್ತೀನಿ ಅಂತ ಹೇಳಿ ಸ್ವಲ್ಪ ದುಡ್ಡಷ್ಟೇ ತಗೊಂಡೋಗಿದ್ದಾರೆ. ಹೇಗಾದರೂ ದುಡ್ಡು ಅರೇಂಜ್ ಮಾಡ್ಬೋದಾ? ಆಯ್ತು ಬಿಡು, ನಾನು ಹೇಗೋ ದುಡ್ಡು ಅರೇಂಜ್ ಮಾಡಿ ಕಳಿಸ್ತೀನಿ. ಪಾಪ ಸಮರ್ಥ, ಎಲ್ಲ ಜವಾಬ್ದಾರಿಗಳು ಅವನ ಮೇಲೆ ಇದೆ. ಈ ಕಡೆ ಸಂಧ್ಯಾ, ಇನ್ನೊಂದು ಕಡೆ ತಾತ, ಈ ಮನೆ ಪರಿಸ್ಥಿತಿ, ಮನೆ ಖರ್ಚುಗಳು, ಇದೆಲ್ಲ ಅವನಿಗೆ ಕಷ್ಟ ಆಗ್ತಾ ಇರುತ್ತಾ? ನಾನು ಅವನಿಗೆ ಏನೂ ಸಹಾಯ ಮಾಡೋಕ್ಕಾಗ್ತಿಲ್ಲ. ತಾತನು ದುಡ್ಡು ಕಳಿಸ್ಬೇಕು, ಇದ್ದಿದ್ದ ದುಡ್ಡೆಲ್ಲ ಮನೆ ಖರ್ಚಿಗಿಂತ ಖಾಲಿ ಆಗೋಯ್ತು. ಈಗ ಯಾರನ್ನು ದುಡ್ಡು ಕೇಳೋದು? ನನ್ನನ್ನು ಕೇಳ್ಬೋದಲ್ವಾ ಸಮರ್? ಸರ್, ಏನು ಹೇಳ್ತಿದ್ದೀರಾ ನೀವು? ಈಗ ತಾತನಿಗೆ ದುಡ್ಡು ಕಳಿಸ್ಬೇಕಲ್ವಾ? ಹಾಗಿದ್ರೆ ನನ್ನೇ ಕೇಳ್ಬೋದಲ್ವಾ? ಇಲ್ಲ ಸರ್, ದುಡ್ಡನ್ನ ಬೇರೆ ಕಡೆ ಅರೇಂಜ್ ಮಾಡ್ತೀನಿ. ಸಂಬಳ ಬಂದಮೇಲೆ ವಾಪಸ್ ಕೊಡ್ತೀನಿ. ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರಿಗೆ ದುಡಿಯೋದಕ್ಕಿಂತ ದುಡ್ಡು ಅರೇಂಜ್ ಮಾಡೋದೇ ತುಂಬ ಈಸಿ. ಇದು ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರ ಸ್ಟ್ರಾಟಜಿ. ಸರ್, ಏನಿದು? ನೀವೇ ನನಗೆ ದುಡ್ಡು ಕಳಿಸಿದ್ದೀರಾ? ಇದು ನನ್ನ ಸ್ಟ್ರಾಟಜಿ. ಅವರು ನೀನೊಬ್ಬನಿಗೆ ತಾತ ಅಲ್ಲ, ಅವ್ರಿಗೆ ಸೇವೆ ಮಾಡೋ ಹಕ್ಕು, ಅವ್ರ ಸೇವೆಯಲ್ಲಿ ಪಾಲು ನನಗೂ ಇದೆ. ಇದು ಸಾಲ ಅಲ್ಲ, ಅವ್ರ ಮೊಮ್ಮಗನಾಗಿ ನಾನು ಮಾಡ್ತಿರೋ ಕರ್ತವ್ಯ. ಇಲ್ಲ ಸರ್, ನನಗಿದೆಲ್ಲ ಇಷ್ಟ ಆಗಲ್ಲ. ನಿನ್ಗೆ ಇಷ್ಟ ಕಷ್ಟ ಕೇಳಿದವ್ರು ಯಾರು? ನಿನಗೂ ಇದಕ್ಕೂ ಸಂಬಂಧ ಇಲ್ಲ. ತಾತನ ನೇರವಾಗಿ ದುಡ್ಡು ಕಳ್ಸೋಕ್ಕಾಗಲ್ಲ, ಅದಕ್ಕೆ ನಿನ್ನ ಮೂಲಕ ಕಳಿಸ್ದೆ ಅಷ್ಟೆ. ತಾತನ ಸೇವೆ ಮಾಡೋ ಅದೃಷ್ಟನ ನೀನು ನನ್ನಿಂದ ಕಿತ್ಕೋಬೇಡ. ನಿನಗಂತ ಕೆಟ್ಟ ಬುದ್ಧಿ ಇಲ್ಲ ಅನ್ಕೋತೀನಿ. ಸರಿ ಬಾ, ತುಂಬ ಕೆಲಸ ಇದೆ, ಹೊರಡೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.